ಮೈಸೂರು ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದಿಂದ ಮುಖ್ಯ ನಿರ್ವಾಹಕರುಗಳು ಜಿಲ್ಲಾ ಮಟ್ಟದ ಹಗ್ಗ ಜಗ್ಗಾಟ ಮತ್ತು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿ ವಿಜೇತರಿಗೆ ಬಹುಮಾನ ಮತ್ತು ಪ್ರಶಸ್ತಿ ನೀಡಲಾಯಿತು. ಒಕ್ಕೂಟದ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದಂತಹ ಸೋಮಣ್ಣ ಅವರೇ, ಮಹೇಶಣ್ಣ ಅವರೇ, ಸದಣ್ಣ ಅವರೇ, ದಾಕ್ಷಾಯಣಿ ಅಕ್ಕ ಅವರೇ, ಶಿವಗಾಮಿ ಅಕ್ಕ ಅವರೇ, ಲೀಲಕ್ಕ ಅವರೇ, ಲೀಲಾಂಬಿಕಾ ಅಕ್ಕ ಅವರೇ, ನಮ್ಮ ಮಲ್ಲಿಕಾ ರವಿಕುಮಾರ್ ಅವರೇ, ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಸುರೇಶ್ ನಾಯ್ಕ್ ಸರ್ ಅವರೇ, ಕರಿ ಬಸವರಾಜ್ ಸರ್ ಅವರೇ, ಜೈಶಂಕರ್ ಅವರೇ, ಸೌಮ್ಯ ಅವರೇ, ಮತ್ತು ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ನನ್ನ ಆತ್ಮೀಯ ಕಾರ್ಯನಿರ್ವಹಣಾಧಿಕಾರಿಗಳೇ, ಎಲ್ಲ ಪತ್ರಿಕಾ ಮಾಧ್ಯಮದ ಗೆಳೆಯರೇ, ಹಾಗೂ ಹಗ್ಗ ಜಗ್ಗಾಟದಲ್ಲಿ ಕಾಲು ನೋವು ಮಾಡ್ಕೊಂಡಿರಂತೀವ್ರೆ, ಅತಿ ಹೆಚ್ಚು ರೈತರ ಕೈಲಿ ಬಯಸ್ಕೊಳ್ಳಂತೀವ್ರೆ, ಹಾಗೂ ಎಲ್ಲ ವಿಸ್ತೀರ್ಣ ಅಧಿಕಾರಿಗಳೇ, ಇವತ್ತು ತಮಗೆ ಎಲ್ಲರೂ ಒಂದು ಕಡೆ ಸೇರಿಸಿ ನಮ್ಮ ಕಾರ್ಯದರ್ಶಿಗಳು ಪ್ರತಿನಿತ್ಯ ಜಿಂಜಾಡ್ತಲೇ ಪ್ರತಿ ದಿನ ಪೂರ್ತಿ ಕಳೆಯುವಂಥದ್ದನ್ನು ನಾವು ಭಾಳ ಹತ್ತಿರದಿಂದ ನೋಡಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಕೆಲವು ನನ್ನ ತಾಯಂದಿರು ಕೂಡ ಅವ್ರ ಮನೆಯಲ್ಲಿ ಎಷ್ಟೇ ಕೆಲಸದ ಒತ್ತಡ ಇದ್ದರೂ ಕೂಡ ನಮ್ಮ ಊರ ಸೊಸೈಟಿ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ತಾವೆಲ್ಲರೂ ತಮ್ಮ ವೈಯಕ್ತಿಕ ಬದುಕನ್ನು ಎಷ್ಟು ಪ್ರೀತಿಸ್ತಾರೋ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸೊಸೈಟಿ ಮೇಲೆ ಅತಿ ಹೆಚ್ಚು ಪ್ರೀತಿಯಿಂದ ತಮ್ಮ ಮಕ್ಕಳಂತೆ ನೋಡ್ಕೊಂತಹ ಎಲ್ಲ ನನ್ನ ಮಹಿಳಾ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದರೆ, ಇದು ಒಂದು ಸ್ಯಾಂಪಲ್, ಇದು ಒಂದು ಟ್ರಯಲ್ ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸ್ಪರ್ಧೆಗಳನ್ನ ಆಯೋಜನೆ ಮಾಡಿ ಸುಮಾರು ಒಂದು 3-4 ದಿನನಾದ್ರೂ ಒಂದು 8ರಿಂದ 10 ಸ್ಪರ್ಧೆಗಳನ್ನು ನಮ್ಮ ಸ್ಟೇಡಿಯಂನಲ್ಲೇ, ಚಾಮುಂಡಿ ವಿಹಾರ್ ಸ್ಟೇಡಿಯಂನಲ್ಲೇ ಒಂದು ವಾರಕ್ಕಿಂತ ಹೆಚ್ಚು ನಿಮಗೆ ಸ್ಪರ್ಧೆಗಳನ್ನ ಆಯೋಜನೆ ಮಾಡಿ ನಿಮ್ಮಲ್ಲಿರ್ತಕ್ಕಂಥ ಆ ಗೊಂದಲದ ಗೂಡಿಂದ ಈಚೆ ಬಂದು, ಹಾಗೂ ನೀವು ಕೂಡ ಒಕ್ಕೂಟದ ಭಾಗವಾಗಿ ಇವತ್ತು ನಮ್ಮ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದಲ್ಲಿ 10 ಲಕ್ಷಕ್ಕೂ ಅಧಿಕ ಹಾಲು ಏನಾದರೂ ಉತ್ಪಾದನೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಪ್ರತಿಯೊಬ್ಬರ ಒಂದು ಶ್ರಮ ಕೂಡ ಭಾಳಷ್ಟಿದೆ. ಜೊತೆಯಲ್ಲಿ ಅದೇ ರೀತಿ ನಮ್ಮ ಒಕ್ಕೂಟನೂ ಕೂಡ ಮಾರಾಟದ ವಿಚಾರದಲ್ಲಿರ್ಬೋದು, ಹಲವಾರು ಉತ್ಪನ್ನಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ವಿಚಾರದಲ್ಲಿರ್ಬೋದು, ಎಲ್ಲ ಅಧಿಕಾರಿಗಳು ಕೂಡ ಅವರು ಕೂಡ ಭಾಳ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಭಾಳ ವಿಶೇಷವಾಗಿ ಇನ್ನೊಂದು ನಿಮ್ಗಳು ನೋಡಿದ್ರೆ ಏನು ಕೆಲವು ಟೈಮ್ ಬೇಜಾರಾಗತ್ತೆ. ಒಂದು ಒಳ್ಳೆ ಬಟ್ಟೆ ಹಾಕೊಳ್ಳಂಗಿಲ್ಲ, ಒಂದು ಒಳ್ಳೆ ಚೈನ್ ಹಾಕೊಳ್ಳಂಗಿಲ್ಲ, ಏನೋ ಮಾಡ್ಬಿಟ್ಟಕ್ಕಳ ಇವನು ಅಂತಾರೆ. ನೀವು ಕೂಡ ಅದಕ್ಕೇನು ಮಾಡಬೇಕಂದ್ರೆ ಒಡವೆ ಗಿಡವೆ ಏನೇ ಮಾಡಿಸ್ಕೊಂಡ್ರು, ಮನೆಗಿನ ಕಟ್ಟಿದ್ರು ಚೆನ್ನಾಗಿ ಬಣ್ಣ ಹೊಡೆಸ್ಬೇಡಿ. ಬಣ್ಣಕ್ಕೆ ಕಾಸಿಲ್ಲ ಕಳ ಅಂತ ಅನ್ಬೇಕು. ಒಂದಷ್ಟು ಸಾಲಾಗಿಲ್ಲ ಮಾಡ್ಕೊಳ್ಳಿ, ಊರಲ್ಲಿ ಹೊರಗಡೆ ಸಾಲ ಕೊಡಿ, ಊರಲ್ಲಿ ಸಾಲ ಮಾಡಿ. ನನಗೆ ಬಡ್ಡಿನೇ ಕೊಟ್ಟಿಲ್ಲ ಕಳ 2 ತಿಂಗಳಿಂದ ಅನ್ಬೇಕು.